पूज्याय राघवेंद्राय सत्यधर्मरथाय च भजतां कल्पवृಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಸ್ವಲ್ಪ ಗ್ಯಾಸ್ ಮೇಲೆ ನೀರು ಕಾಯಲಿಡಬೇಕು. ನೀರು ಕಾಯಲಿಟ್ಟು ಸ್ವಲ್ಪ ಕಡಲೆಕಾಳು ಹಾಕೋಬೇಕು. ಕಡಲೆಕಾಳು ಅಂದರೆ ಒಂದು 8 hours ಸೋಕ್ ಮಾಡಿದರೆ ಸಾಕು. ಒಂದು 8 ತಾಸು ನೆನೆಸ್ತೀನಿ ಇದನ್ನು. ಓಕೆ, ಒಂದು 8 ತಾಸು ನೆನೆಸಿದರೆ ಚೆನ್ನಾಗಿ ಜಲ್ದಿ ನೀಟಾಗಿ ಬಾಯ್ಲ್ ಆಗುತ್ತೆ. ಹಾಗಾಗಿ 8 hours ಸೋಕ್ ಮಾಡಿದರೆ ಚೆನ್ನಾಗಿರುತ್ತೆ. 8 hours ಸೋಕ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಪೊಟ್ಯಾಟೊ ತೊಗೊಂಡಿದ್ದೀನಿ. ಒಂದು ಪೊಟ್ಯಾಟೊ ಅದು ಸ್ಕಿನ್ ಎಲ್ಲ ತೆಗೆದು ಅಂದರೆ ಸಿಪ್ಪೆ ಬಿಡಿಸಿ ಆಲೂಗಡ್ಡೆ ಹಾಕೊಂಡು ಬೇಯಿಸ್ಕೊಳ್ತೀನಿ. ಇದ್ರ ಜೊತೆನೇ ಬೇಯಿಸ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಓಕೆ ಆಯಿತು. ಇದು ಎರಡು ಬೆನಿಬೇಕು. ಲಿಡ್ ಕ್ಲೋಸ್ ಮಾಡಿ ಬೆನಿ ಹಾಕಿಡ್ತೀನಿ. ಓಕೆ, ಬೆನೀಲಿ. ಓಕೆ, ಇವಾಗ ಸ್ವಲ್ಪ ಎಣ್ಣೆ ಕಾಯಲಿಡಬೇಕು. ಎಣ್ಣೆ ಕಾಯಲಿಟ್ಟು ಸ್ವಲ್ಪ ಕಾರ್ನ್ಫ್ಲೆಕ್ಸ್ ಇರುತ್ತಲ್ಲ, ಕಾರ್ನ್ಫ್ಲೆಕ್ಸ್ ಫ್ರೈ ಮಾಡ್ಕೊಂಡು ಸಾಕಿಷ್ಟು, ಜಾಸ್ತಿ ಎಲ್ಲ. ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಐತಲ್ಲ, ಬಿಸಿನೀರಲ್ಲಿ ನೆನೆಸಕ್ಕೆ ಹಾಕಿರೋವಂಥ ಹುಣಸೆಹಣ್ಣು ತೊಗೊಂಡು ನೀಟಾಗಿ ರುಬ್ಕೋಬೇಕಿದನ್ನು. ನೀರೇನು ಹಾಕೋದೆಲ್ಲ ಬೇಕಾಗಿಲ್ಲ, ಬೇಕಂದರೆ ಸ್ವಲ್ಪ ಹಾಕೋಬೇಕಷ್ಟೆ. ಇದನ್ನು ರುಬ್ಕೋಬೇಕು. ಫಸ್ಟ್ ಇವಾಗ ಹುಣಸೆಹಣ್ಣು ಬೆಲ್ಲ ರುಬ್ಬಿರುವಂಥ ಮಿಕ್ಸಿ ಜಾರೇ ತೊಗೊಂಡಿದ್ದೀನಿ. ಓಕೆ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ನೆಕ್ಸ್ಟ್ ಶುಂಠಿ. ನೀವು ಬೆಳ್ಳುಳ್ಳಿ ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕೋಬೇಕು, ಬೆಳ್ಳುಳ್ಳಿ ತಿನ್ನೋಲ್ಲ ಅಂದರೆ ಬೆಳ್ಳುಳ್ಳಿ ಬೇಡ. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ತಿನ್ನೋರಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಬೇಕಂದರೆ ಒಂದು 10 drops ನೀರು ಹಾಕೋಬೇಕು, ಬೇಡ ಅಂದರೆ ಅದು ಕೂಡ ಬೇಡ. ಒಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಕಡಲೆಕಾಳು ಹಾಕ್ಕೊಂಡು, ಓಕೆ, ಹಸಿ ಕಡಲೆ ನೆನೆಸಿ ಮತ್ತು ಬೇಯಿಸಿರುವಂಥದ್ದು. ನೆಕ್ಸ್ಟ್ 4 ಆಲೂಗಡ್ಡೆ ಪೀಸು ಸಾಕು. ಓಕೆ, ನೆಕ್ಸ್ಟ್ ಇವಾಗ ಸ್ವೀಟ್ ಚಟ್ನಿ ಮಾಡಿದ್ವಲ್ಲ ನಾವು, ಸ್ವೀಟ್ ಚಟ್ನಿ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕಿ ಮಾಡಿರುವಂಥದ್ದು ಸ್ವೀಟ್ ಚಟ್ನಿ. ಓಕೆ, ಸ್ವೀಟ್ ಚಟ್ನಿ. ನೆಕ್ಸ್ಟ್ ಇವಾಗ ಸ್ವೀಟ್ ಚಟ್ನಿ ಆದಮೇಲೆ ನೆಕ್ಸ್ಟು ಶುಂಠಿ, ಪುದೀನ ಹಾಗೂ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿರುವಂಥ ಚಟ್ನಿ. ಓಕೆ ಆಯಿತಾ. ನೆಕ್ಸ್ಟ್ ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತೀವಿ, ಬ್ಲ್ಯಾಕ್ ಸಾಲ್ಟ್. ಓಕೆ, ನೆಕ್ಸ್ಟ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ನೆಕ್ಸ್ಟ್ ಗ್ರೀನ್ ಚಿಲ್ಲಿ. ಓಕೆ, ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ಹಾಕ್ಕೊತೀನಿ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಇವಾಗ ಸ್ವಲ್ಪ ಚಾಟ್ ಮಸಾಲ. ಓಕೆ, ನೆಕ್ಸ್ಟ್ ಮತ್ತೆ ಇವಾಗ ಕಾರ್ನ್ಫ್ಲೆಕ್ಸ್, ಆವಾಗೆ ಫ್ರೈ ಮಾಡಿದ್ವಲ್ಲ ಕಾರ್ನ್ಫ್ಲೆಕ್ಸ್ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, 0 ಆಯಿಲ್ ಅಂತ ಹೇಳಿ. ನೆಕ್ಸ್ಟ್ ಮತ್ತೆ ಸೆಕೆಂಡ್ ಟ್ರಿಪ್ ಬಂದು ಮತ್ತೆ ಕಡಲೆಕಾಳು ಹಾಕ್ಕೋಬೇಕು. ಓಕೆ, ಮತ್ತೆ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೋಬೇಕು ಸೆಕೆಂಡ್ ಟ್ರಿಪ್. ಮತ್ತು ಸ್ವೀಟ್ ಚಟ್ನಿ ಹಾಕ್ಕೋಬೇಕು ಇವಾಗ. ಓಕೆ, ಸ್ವೀಟ್ ಚಟ್ನಿ ಹಾಕ್ಕೊಂಡು ನೀವು ಎಷ್ಟು ತಿಂತೀರಿ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇವಾಗ ಖಾರ ಚಟ್ನಿ ಹಾಕ್ಕೋಬೇಕು. ಓಕೆ, ಖಾರ ಚಟ್ನಿ ಹಾಕ್ಕೊಂಡಂತ ಮತ್ತು ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಗೂ ಕಾರ್ನ್ಫ್ಲೆಕ್ಸ್. ಓಕೆ, ಕಾರ್ನ್ಫ್ಲೆಕ್ಸ್ 3 ಹಾಕ್ಕೊತೀನಿ. ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಗ್ರೀನ್ ಚಿಲ್ಲಿ. ಓಕೆ, ನೆಕ್ಸ್ಟ್ ಇವಾಗ ಸ್ವಲ್ಪ ಕೊರಿಯಾಂಡರ್. ಓಕೆ ಆಯಿತಾ. ನೆಕ್ಸ್ಟ್ ಚಾಟ್ ಮಸಾಲ. ಓಕೆ, ಸ್ವಲ್ಪ ಚಾಟ್ ಮಸಾಲ ಹಾಕು. ನೆಕ್ಸ್ಟ್ ಮತ್ತೆ ಪ್ರೊಸೀಜರ್ ಹಂಗೆ ಮಾಡಬೇಕು. ನೆಕ್ಸ್ಟ್ ಮತ್ತೆ ಇವಾಗ ಸ್ವಲ್ಪ ಹಸಿ ಕಡಲೆ ಕುಚ್ಚಿರುವಂಥದ್ದು. ನೆಕ್ಸ್ಟ್ ಮತ್ತೆ ಬೇಯಿಸಿರುವ ಆಲೂಗಡ್ಡೆ. ಮತ್ತು ಇವಾಗ ಸ್ವೀಟ್ ಚಟ್ನಿ. ಓಕೆ, ಸ್ವೀಟ್ ಚಟ್ನಿ ಹಾಕ್ಕೊಂಡೆ. ಇದನ್ನು ಸ್ವೀಟ್ ಚಟ್ನಿ ನೋಡ್ಕೊಂಡು ಹಾಕ್ಕೋಬೇಕು.
ಜಾಸ್ತಿ ಹಾಕಿದೆ ಅಂತಂದರೆ ಇಲ್ಲ, ಖಾರ ಚಟ್ನಿ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿದ್ದಾರಲ್ಲ. ಓಕೆ, ಖಾರ ಚಟ್ನಿ ಹಾಕ್ಕೊಂಡೆ. ನೆಕ್ಸ್ಟ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲ ಮತ್ತು ಸಾಕು. ನೆಕ್ಸ್ಟ್ ಸ್ವಲ್ಪ ಕೊರೆಂಡರ್. ಓಕೆ, ನೆಕ್ಸ್ಟ್ ಈಗ ಗ್ರೀನ್ ಚಿಲ್ಲಿ ಮತ್ತು ಸ್ವಲ್ಪ ಕಾರ್ನ್ಫ್ಲೆಕ್ಸ್ ಹಾಕ್ಕೋಬೇಕು. ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಬಂದು ಹಸಿ ಕಡಲೆ ಹಾಕ್ಕೊತೀನಿ. ನೆಕ್ಸ್ಟ್ ಬೇಯಿಸಿರುವಂಥ ಆಲೂಗಡ್ಡೆ. ನೆಕ್ಸ್ಟ್ ಮತ್ತೆ ಸ್ವೀಟ್ ಚಟ್ನಿ. ಮತ್ತು ಇದು ಮಾತ್ರ ಸ್ವಲ್ಪ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿದ್ದಾರೆ ಮತ್ತು ಏಜ್ ಆಗಿರೋಲ್ಲ ಅಂತಾರೆ. ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್. ಓಕೆ, ಮತ್ತು ರೆಡ್ ಚಿಲ್ಲಿ ಪೌಡರ್. ಓಕೆ, ಮತ್ತು ಚಾಟ್ ಮಸಾಲ. ಓಕೆ, ನೆಕ್ಸ್ಟ್ ಗ್ರೀನ್ ಚಿಲ್ಲಿ. ನೆಕ್ಸ್ಟ್ ಕೊರೆಂಡರ್. ಆಯಿತಾ? ನೆಕ್ಸ್ಟ್ ಮತ್ತೆ ಹಾಗೆ ಕಾರ್ನ್ಫ್ಲೆಕ್ಸ್ ಹಾಕ್ಕೋಬೇಕು. ಇವಾಗ ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡೆ. ಇವಾಗ ಮತ್ತು ಕಡಲೆಕಾಳು. ಓಕೆ, ಹಸಿ ಕಡಲೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನೆಕ್ಸ್ಟ್ ಆಲೂಗಡ್ಡೆ ಎಲ್ಲ ಹಾಕ್ಕೊತೀನಿ. ನೆಕ್ಸ್ಟ್ ತುಂಬ ಹೋಗ್ಬಿಡ್ತಾ ಗ್ಲಾಸ ಚೆಲ್ಲಿದ್ದು ಬೇಡ, ಆಮೇಲೆ ಚೆಲ್ಲಿದರೆ. ನೆಕ್ಸ್ಟ್ ಮತ್ತು ಸ್ವೀಟ್ ಚಟ್ನಿ. ಓಕೆ, ಸ್ವೀಟ್ ಚಟ್ನಿ ನೋಡ್ಕೊಂಡು ಹಾಕೋದು. ಸ್ವೀಟ್ ಚಟ್ನಿ ಜಾಸ್ತಿ ಹಾಕಿದರೆ ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಇವಾಗ ಮತ್ತು ಖಾರ ಚಟ್ನಿ ಹಾಕ್ಕೊಂಡು. ಓಕೆ, ನೆಕ್ಸ್ಟ್ ಮತ್ತು ರೆಡ್ ಚಿಲ್ಲಿ ಆ್ಯಂಡ್ ಬ್ಲ್ಯಾಕ್ ಸಾಲ್ಟ್ ಮತ್ತು ಚಾಟ್ ಮಸಾಲ ಹಾಗೂ ಕಾರ್ನ್ಫ್ಲೆಕ್ಸ್. ಓಕೆ, ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡೆ. ನೆಕ್ಸ್ಟ್ ಸ್ವಲ್ಪ ಕೊರೆಂಡರ್, ಕರಿ ಲೀವ್ಸ್. ಓಕೆ, ಮುಗೀತಾ? ನೆಕ್ಸ್ಟ್ ಕಾರ್ನ್ಫ್ಲೆಕ್ಸ್ ಹಾಕ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಝೀರೋ ಆಯಿಲ್, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಚಾಟ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.